ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಣೇಶ್ ಕುಲಕರ್ಣಿ. ದಾಸರೊಂದು ಮಾತು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಬ್ಬ ಹುಚ್ಚದನ ಪ್ರೊಫೆಸರ್ ಭಗವಾನ್ ಅಂತ, ಅವನ ತಲೆಯಾಗ ಬುದ್ಧಿಯದೋ ಲದ್ಯದೋ ಗೊತ್ತಾಗಲ್ಲ. ಯಾವಾಗ ನೋಡಿದ್ರು ಹಿಂದೂ ಧರ್ಮದ ಬಗ್ಗೆ ಅವಹೇಳನೆ ಮಾಡೋದೇ ಅವನ ಕೆಲಸ ಆಯಿತು. ಅವಾಗ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಬೈಲಿಲ್ಲ ಅಂದ್ರೆ ಅವನಿಗೆ ಉಂಡಿದ್ದ ಅನ್ನೇ ಅರಗಂಗಿಲ್ಲ. ನನಗೆ ವಿಚಿತ್ರ ಅನ್ನಿಸ್ತದೆ, ಇವ್ರು ಹೆಂಗೆ ಬುದ್ಧಿಜೀವಿಗಳು, ಇವ್ರ ತಲೆಯಾಗ ಬುದ್ಧಿ ಅದೋ ಲದ್ದಿ ಅದೋ. ಇವನು ಪ್ರೊಫೆಸರು, ಶಿಕ್ಷಕ ದೇಶದ ರಕ್ಷಕ ಅಂತ ಒಂದು ಮಾತಿತ್ತು ಮೊದಲು. ಈಗ ಇವರು ಇಷ್ಟೆಲ್ಲ ಓದಿ ಸಮಾಜಕ್ಕೊಂದು ಒಳ್ಳೆಯ ಮಾರ್ಗದರ್ಶನ ನೀಡೋದು ಬಿಟ್ಟು ಬರೀ ಹಿಂದೂ ದೇವರುಗಳಿಗೆ ಬೈಯದೇ ಆಯಿತು. ಮುಂದಿನ ಸಂಜೆ ತನಕ ಕೆಲಸ ಆಯಿತು. ಇವನು ಟೀಮ್ನಾಗ ಆಕೆ BT ಲಲಿತಾ ನಾಯಕ್ ಒಬ್ಬಾಕಿ ಹುಚ್ಚಿ, ಆಕೀನೂ ಮಾತು ಎತ್ತರ ಬರೀ ಹಿಂದೂ ದೈವಗಳಿಗೆ ಬೈಯೋದು, ಮೂಢನಂಬಿಕೆ ಅದ ಹಿಂದೂ ಧರ್ಮದಾಗ. ಒಟ್ಟು ಇವ್ರಿಗೆ ಕೆಲವೊಬ್ರಿಗೆ ಹಿಂದೂ ದೇವರುಗಳಿಗೆ ಬೈಲಿಲ್ಲ ಅಂದ್ರೆ ಉಂಡಿದ್ದ ಅನ್ನೇ ಪಚನ ಆಗಲ್ಲ ಇವರಿಗೆ. ಈಗ ಯಾಕೆ ಇವ್ರು ಹಿಂಗೆ ಮಾಡ್ತಾರಂದ್ರೆ, ನಾವು ಯಾರೂ ಏನೂ ಕೇಳಲ್ಲ ಇವರಿಗೆ. ಇವ್ರು ಏನು ಮಾತಾಡಿದ್ರು ನಾವು ಸುಮ್ಮನೆ ಕೊಡ್ತೀವಲ್ಲ, ಅದಕ್ಕೆ ಇವ್ರಿಗೆ ಏನಾಗಿದೆ, ಆಟ ಹತ್ಬಿಟ್ಟದ. ನಾವೆಲ್ಲ ಇದಕ್ಕೆ ಪ್ರತಿಭಟನೆ ಮಾಡಬೇಕು. ಆ ಭಗವಾನ್ ಎಲ್ಲಿ ಕಾಣುತ್ತಾನೆ ನಾವು ಕಪಾಳಿಗೆ 4 ಬಿಗಿಬೇಕು, ಎಲ್ಲರೂ ಅಂದಾಗ ಬುದ್ಧಿ ಬರ್ತದೆ ಅವನಿಗೆ. ಆಮೇಲೆ ಮೈಸೂರಿನಾಗ ನಾವೆಲ್ಲ ಚಾಮುಂಡೇಶ್ವರಿ ದಸರಾ ಮಾಡಿದ್ರೆ ಇವರೆಲ್ಲ ಮಹಿಷಾಸುರ ದಸರಾ ಮಾಡ್ತಾರೆ. ಒಟ್ಟು ಇವ್ರಿಗೆ ಏನಂದರೆ, ಯಾರ್ಯಾರು ಸಮಾಜದಾಗ ಹೊಲಸು ವ್ಯಕ್ತಿಗಳಾರು ಇವರಿಗೆ ಅವರು ಶ್ರೇಷ್ಠ ವ್ಯಕ್ತಿಗಳು. ಮಹಿಷಾಸುರ ರಾಕ್ಷಸ, ಅವನು ರಾಕ್ಷಸ ಅಲ್ಲಂತ, ಅವನು ಹಿಂದುಳಿದವ ಅಂತ. ಹಾಗಾಗಿ ಚಾಮುಂಡೇಶ್ವರಿ ತಾಯಿ ಅವನಿಗೆ ಕೊಂದಲಂತ. ರಾಕ್ಷಸ ಅವನ್ನ ಕೊಂದಳ ಚಾಮುಂಡೇಶ್ವರಿ ತಾಯಿ. ಆದರೆ ಇವರು ಒಟ್ಟು ಹಿಂಗೆ ಇವ್ರ ವಿಚಾರನೇ ಹೆಂಗಂದ್ರೆ ಒಂದು ವಿಕೃತ ಮನಸ್ಥಿತಿ ಅದ. ಆಮೇಲೆ ಈ ಭಗವಾನ್ಗೆ ಒಂದು ಗೀಳು ಏನಂದ್ರೆ, ಅವಾಗ ಪ್ರಚಾರಕ್ಕೆ ಇಟ್ಟಿಸ್ಕೋಬೇಕು, ಇಲ್ಲಾಂದ್ರೆ ಅವನಿಗೆ ನಾ ಇದ್ದೀನೋ ಸತ್ತಿನೋ ಅಂತ ಡೌಟ್ ಆಗ್ಬಿಡ್ತದೆ. ಹಿಂಗೆ ರಾಮನ ಬಗ್ಗೆ ಮಾತಾಡ್ಬಿಟ್ರೆ ನಾವೆಲ್ಲ ಬೈತೀವಲ್ಲ, ಅದು ಅವನಿಗೆ ಖುಷಿ, ನಾವೆಲ್ಲ ಇದ್ದೀವಿ ಅಂತ. ಸನ್ಮಾನ್ಯ ಖಡಕ್ ಪ್ರಿಯಾಂಕ ಸಾಹೇಬ್ರೆ ಎಲ್ಲಿದ್ದೀರಾ, ಇವನಿಗೆ ಒಳಗೆ ಹಾಕಿರಿ ಮೊದಲು. ಇವನು ಪದೇ ಸನಾತನ ಧರ್ಮಕ್ಕೆ ಅವಮಾನ ಮಾಡ್ಲಿರ್ತಾರೆ. ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಮಾತಾಡ್ತಾರೆ RSS ಅವ್ರದ್ದು ಡಾಕ್ಯುಮೆಂಟಲ್ಲಿ RSS ಅವ್ರಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಎಲ್ಲಿದ್ದೀರಿ ನೀವು ಈಗ? ಬರ್ರಿ, ಬಂದು ಒಳಗೆ ಹಾಕ್ರಿ ಇವನಿಗೆ, ನೋಡಮ್ ನಿಮ್ಮ ಪವರ್ ಎಷ್ಟದಂತ ಗೊತ್ತಾಗ್ತದೆ. ನಾವೆಲ್ಲರೂ ಹಿಂದೂಗಳು ಒಂದಾಗಬೇಕಾದಂಥ ಸಮಯ ಬಂದದ. ಯಾರೇ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರು ನಾವು ಪ್ರತಿಭಟನೆ ಮಾಡಬೇಕಾಗ್ಯದ, ಇಲ್ಲಾಂದ್ರೆ ಭಾಳ ಹೈರಾಣ ಆಗ್ತದೆ. ಪ್ರತಿಯೊಬ್ಬರು ಇವತ್ತು ಇವನು ಮಾತಾಡ್ತಾನೆ, ಅಲ್ಲಿ ಮಾನ್ಯ ಅಲ್ಲಿ ತಮಿಳ್ನಾಡದಾಗ ಉದಯನಿಧಿ ಸ್ಟಾಲಿನ್ ಮಾತಾಡ್ತಾನೆ, ಅಲ್ಲಿ ಮಹಾರಾಷ್ಟ್ರದಾಗ ಮಾತಾಡ್ತಾರೆ, ಪಶ್ಚಿಮ ಬಂಗಾಳದಾಗ ಮಾತಾಡ್ತಾರೆ, ಎಲ್ಲ ಕಡೆ. ಯಾಕಂದರೆ ಇವರಿಗೆ ಆಟ ಆಗ್ಬಿಟ್ಟದ, ಯಾರೂ ಏನೂ ಕೇಳಲ್ಲ ಮಾಡಲ್ಲ, ನಾವು ಏನು ಮಾಡಿದ್ರು ನಡೀತದೆ. ಆಮೇಲೆ ಇವರಿಗೆ ಪೊಲೀಸರ ರಕ್ಷಣೆ ಬೇರೆ ಅದ. ಮೈಸೂರಿನಾಗ ಮಹಿಷ ದಸರಾ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೊದಲು CM ಆಗಿದ್ರು, ಈಗ ಮಾಜಿ ಆಗ್ಯಾರ. ಅವ್ರು ಪರ್ಮಿಷನ್ ಕೊಡ್ತಾರೆ. ಅವರು ವಿಕೃತ ಮನಸ್ಸೇ, ಅವರು ಹಿಂದೂ ಅಂದ್ರೆ ಅವರಿಗೂ ಮೆಣಸಿಕಾಯಿ ಇಟ್ಟಂಗೆ ಆಗ್ತದೆ. ಅದರಿಂದ ದಯವಿಟ್ಟು ನಾವೆಲ್ಲರೂ ಒಂದಾಗಬೇಕು. ಇಂಥ ವ್ಯಕ್ತಿಗಳು ಎಲ್ಲೇ ಇದ್ದರೂ ಅವ್ರು ನಾವು ವಿರೋಧ ಮಾಡಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಎಲ್ಲರೂ ಅವ್ರ ಮೇಲೆ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಜೈಲಿಗೆ ಕಳಿಸೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ಯದ. ಯಾಕಪ್ಪ ಇವರು ಬುದ್ಧಿಜೀವಿಗಳು, ಪ್ರೊಫೆಸರ್ಗಳು, ಅವ್ರು ಯಾರೋ ಮಾಸ್ತರ್ ಅಂತ ಒಬ್ಬನ ಹೆಸರು ನನಗೆ ಬರ್ಲಾಗ ದಡಿಯ, ಅವನು ಹಿಂಗೆ ಬರೀ ಹೆಂಗೆ ಬಿಟ್ಟದಂದ್ರೆ, ಈಗ ರಾಜಕೀಯದಾಗ ಮೋದಿಗೆ ಬೈದ್ರೆ ಫೇಮಸ್ ಆಗ್ತಾರೆ, ಹಂಗೆ ಇಲ್ಲಿ ಹಿಂದೂ ದೇವರುಗಳಿಗೆ ಬೈದ್ರೆ ಫೇಮಸ್ ಆಗ್ತಾರೆ. ಅದೊಂದು ಹುಚ್ಚ ಭ್ರಾಂತಿ ಅದ, ಅದು ತಲೆಯಾಗ ಹೊಕ್ಕಿ ಬಿಟ್ಟದ. ಮೊನ್ನೆ ನಮ್ಮ ಹುಚ್ಚ ಪ್ರದೀಪ್ ಈಶ್ವರ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ಏನು ಹೇಳ್ತಾನಂದ್ರೆ, ಖಾನ್ ಸರ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಅದ, ಇನ್ಸ್ಟಿಟ್ಯೂಟ್ ಮೇಲೆ ಗುಂಡಿನ ದಾಳಿ ಆಗ್ಯದ, ಅದನ್ನು ಮೋದಿ ಮತ್ತು ಅಮಿತ್ ಶಾ ಮಾಡಿಸ್ಯಾರಂತ ಹೇಳ್ತಾನೆ. ಪ್ರದೀಪ್ ಈಶ್ವರ ನಿನ್ನ ತಲೆಯಾಗ ಬುದ್ಧಿ ಅದೋ ಏನದಪ್ಪ ಗೊತ್ತಾಗಲಾಗ್ಯದ. ಖಾನ್ ಸರ್ ಹೇಳ್ಯಾನ, ಏನು ಹೇಳ್ಯಾರ ಅವರು ಖಾನ್ ಸರು, ಇದು ಅಪೋಸಿಟ್ ಕೋಚಿಂಗ್ದವ್ರು ಮಾಡಿಸಿದ್ದ ಷಡ್ಯಂತ್ರ ಅಂತ ಹೇಳ್ಯಾರ. ಮಾತಾಡ್ತಾರೆ. ಅದಕ್ಕೆ ಮೋದಿಯವ್ರಿಗೆ ಏನು ಸಂಬಂಧ ಮರಾಯ? ನೀವು ಏನು ಮಾತಾಡ್ತೀರಿ, ಏನು ಸುದ್ದಿ ನಿಮ್ಮ ತಲೆಯಾಗ ಏನದೋ, ಏನು ಸುದ್ದಿ ತಿಳಿಯಲಾಗ್ಯದ ಅಂದ್ರೆ, ನಾಳೆಗೆ ನಿನಗೆ ಏನಾರ ಮಕ್ಕಳು ಹುಟ್ಟರೆ ಅದಕ್ಕೆ ನೀ ಕಾರಣ, ಅದಕ್ಕೂ ಮೋದಿನೇ ಕಾರಣ. ಇಂಥ ವಿಚಿತ್ರ ಮನಸ್ಥಿತಿ ಬಂದುಬಿಟ್ಟದ. ಅದಕ್ಕೆ ದಯವಿಟ್ಟು ಬಂಧುಗಳೇ, ನಾನು ಎಲ್ಲರಿಗೂ ಕಳಕಳಿ ವಿನಂತಿ ಮಾಡ್ಕೋತೀನಿ, ನಾವು ಜಾಗರೂಕತೆ ಆಗಬೇಕು, ನಾವೆಲ್ಲರೂ ಒಂದಾಗಬೇಕು. ಒಂದಾದರೆ ಮಾತ್ರ ಇಂಥ ಹೊಲಸ ಬುದ್ಧಿಜೀವಿಗಳ ಒಂದು ಆಟ ನಿಂದಿರ್ಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಇದು ಹಿಂಗೆ ಬೈಕೋತಿರ್ತಾರೆ, ಹಿಂಗೆ ಮಾಡ್ಕೋತಿರ್ತಾರೆ. ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತದೆ. ಏನಪ್ಪ ಇವರು
ಇನ್ನು ಹಿಂದೂಗಳಿಗೆ ಶತ್ರುಗಳು ಬೇರೆ ಯಾರೂ ಅಲ್ಲ. ಫಸ್ಟ್ ಹಿಂದೂಗಳಿಗೆ ಶತ್ರುಗಳು ಯಾರಂದ್ರೆ ಹಿಂದೂಗಳೇ ಶತ್ರುಗಳು ಅದಾರ. ಇವರೆಲ್ಲ ಹಿಂದೂ ಪವಿತ್ರ ಧರ್ಮ, ಸನಾತನ ಧರ್ಮ ಇಡೀ ಜಗತ್ತೇ ಒಪ್ಕೊಂಡದೆ ಸನಾತನ ಧರ್ಮಕ್ಕೆ. ಅಂಥದನ್ನ ಇವರು ಮಾತೆತ್ತರ ಬರೇ ಇಂಥವೇ ಮಾತು. ಹೆಂಗಿದು ನಮಗಂತೂ ತಿಳಿಯಲಾಗ್ಯದ. ದಯವಿಟ್ಟು ನಾನು ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಇನ್ನು ಮುಂದೆ ಇಂಥವು ಘಟನೆ ಆಗ್ದಾರಂಗೆ ನಾವು ನೋಡ್ಕೋಬೇಕು, ಎಚ್ಚರದಿಂದ ಇರಬೇಕಾಗ್ಯದ. ನಾನು ಸನ್ಮಾನ್ಯ ಶ್ರೀ ಖಡಕ್ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ಕೋತೀನಿ, ಸೋಮುಟ್ಟೋ ಕೇಸ್ ಹಾಕಿ ಇಂಥವ್ರನ್ನ ಜೈಲಿಗೆ ಹಾಕಿದ್ರೆ ನೆಕ್ಸ್ಟ್ ಇನ್ನೊಮ್ಮ ಇವ್ರು ಇಂಥದ್ದು ಮಾತಾಡಲ್ಲ. ಆಮೇಲೆ ಮಾಧ್ಯಮದವರು ಕೂತ್ಬಿಡ್ತಾರೆ. ಅವ್ರು ಏನು ಹೇಳ್ತಾರೆ ಅವ್ನಿಗೆ ಹೇಳಿದಕ್ಕೆ ಅವನಿಗೆ ಕ್ವಶನೇ ಕೇಳಲ್ಲ, ಯಾರೂ ಕ್ವಶನ್ ಕೇಳಲ್ಲ. ಪ್ರದೀಪ್ ಈಶ್ವರಿಗೆ ಕೇಳಬೇಕಾಯಿತು, ಯಾರೂ ಕ್ವಶನ್ ಕೇಳಿಲ್ಲ. ಅವ ಏನು ಹೇಳ್ತಾನೆ ಸುಮ್ಮನೆ ಬರೋದು, ಟೆಲಿಕಾಸ್ಟ್ ಮಾಡಿಬಿಡೋದು. ಇವನಿಗೆ ಕರಿಬೇಕು, ಕರೆದು ಕೂಡಿಸ್ಬೇಕು ಭಗವಾನ್ಗೆ. ಏನಪ್ಪ ಭಗವಾನ, ನೀ ರಾಮ ದೇವರೇ ಅಲ್ಲ ಅಂತ ಹೇಳ್ತಿ, ಹೆಂಗೆ ಮರ? ಅವ ಯಾವುದೋ ವಾಲ್ಮೀಕಿ ರಾಮಾಯಣದ ಒಂದು ರೆಫರೆನ್ಸ್ ತೋದು. ಯಾವ ರೆಫರೆನ್ಸ್? ಇವರು ಯಾವುದೂ ಓದಿಲ್ಲ, ಏನಿಲ್ಲ. ಇವ್ರು ಹೆಂಗಂದ್ರೆ ತಮಗೇನು ಬೇಕು ಅದು ತೊಗೊಂಡು ಹೋಗ್ಬಿಡೋದು. ಅದು ಯಾಕೆ ಏನು ಗೊತ್ತಿಲ್ಲ. ಮಹಾಭಾರತ ಇದು ವಾಲ್ಮೀಕಿ ರಾಮಾಯಣದಾಗ ವಾಲ್ಮೀಕಿ ಹೇಳ್ಯಾರಂತ ರಾಮ ದೇವರಲ್ಲ ಮನುಷ್ಯ ಅಂತ. ಹುಚ್ಚ, ನೀ ಏನು ಓದಿದ್ವಿ ಮರ? ನೀ ಯಾವ ಪ್ರೊಫೆಸರು ಭಗವಾನ? ನಿನ್ನ ತಲೆ ಖರಾಬಾಗ್ಯದ. ನೀ ಪ್ರೊಫೆಸರ್ ಅಲ್ಲ, ಚಪರಾಸಿ ಅಲಿಕ್ಕೂ ಲಾಯಕ್ಕಿಲ್ಲ. ಅಲ್ಲೋ ದಶಾವತಾರದಾಗ ರಾಮನ ಅವತಾರ ಅದ, ವಿಷ್ಣುವಿನ 10 ಅವತಾರದಾಗ ರಾಮ ಅವತಾರನೂ ಅದ. ಮತ್ತು ವಿಷ್ಣುವರ ದೇವ್ರದನ ಇಲ್ಲ ಏನು? ಅವನು ದೇವರ ಇಲ್ಲ. ಹ್ಯಾಂಗೋ ಮರಾಯ? ನೀ ಫಸ್ಟು ರಾಮಾಯಣ ಓದಿ ಆಮೇಲೆ ಮಾತಾಡು. ನೀ ಸುಮ್ಮನೆ ತಲೆಗೆ ಬಂದಂಗೆ ಮಾತಾಡ್ಬೇಡ. ನೀ ಹಿಂಗೆ ಮಾತಾಡ್ಲಿತ್ತಂದ್ರೆ ಭಾಳ ಹೈರಾಣಾಗ್ತದೆ ನಿನಗೆ. ಬಂಧುಗಳೇ, ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೀನಿ, ನಾವು ಇದರ ವಿರುದ್ಧ ಒಂದು ಹೋರಾಟ ಮಾಡಬೇಕಾಗಿದೆ. ಧನ್ಯವಾದಗಳು.